एकमेव द्वितीयम्। ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಕಳೆದ 5-6 ವರ್ಷಗಳಿಂದ ತಕ್ಷಶಿಲಾ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ. ಕುಂಡಲಿನಿ ರಾಜಯೋಗ, ಕ್ರಿಯಾಯೋಗ, ತಂತ್ರ ಸಾಧನೆ, ಯಕ್ಷಿಣಿ ಸಾಧನೆ, ಅಪ್ಸರ ಸಾಧನೆ, ಸಾತ್ವಿಕ, ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ. ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಶಿಶಿ ಅಂತ ಇರುತ್ತೆ. ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ. ಬೇರೆ ಭಾಷೆ, ಹಿಂದಿ, ಇಂಗ್ಲೀಷು, ಯಾವ ಭಾಷೆನೂ ಇರಲಿ, ತಮಿಳು, ತೆಲುಗು ಎಲ್ಲ ಭಾಷೆನೂ ಬರುತ್ತೆ. ಅದನ್ನು ಆಯ್ಕೆ ಮಾಡ್ಕೋಬೋದು. ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ, ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನು ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ, ಕೊನೆ ಎಂಡಲ್ಲಿ ಬರುತ್ತೆ. ಆಮೇಲೆ ಪ್ಲೇ ಲಿಸ್ಟಲ್ಲಿ ಕೂಡ ಇರುತ್ತೆ. ಪ್ಲೇ ಲಿಸ್ಟಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ. ನಿಮಗೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ಇಚ್ಛೆ ಇದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನೋಡ್ಬೋದು. ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ, ಅವರ ವಿಳಾಸ ಹಾಕಿರ್ತೀವಿ. ನಿಮ್ಗೆ ಆಸಕ್ತಿ ಇದ್ರೆ, ಹತ್ರದಲ್ಲಿದ್ರೆ ನೀವು ಅವ್ರನ್ನ ಭೇಟಿ ಮಾಡಿ, ಅವ್ರಿಗೆ ಫೋನ್ ಮಾಡಿ, ಅವ್ರು ಭೇಟಿ ಮಾಡಿ. ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡ್ಬೋದು. ಸ್ನೇಹಿತರೆ, ಈ ಸಾಧನೆಗೆ ಆನ್ಲೈನಲ್ಲಿ ದೀಕ್ಷೆ ಇದೆ, ಆಫ್ಲೈನ್ನಲ್ಲಿ ದೀಕ್ಷೆ ಇದೆ. ಆಫ್ಲೈನ್ನಲ್ಲಿ ಅಂದ್ರೆ ಭಾನುವಾರ ಇರುತ್ತೆ. ಆನ್ಲೈನ್ನಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ. ಇಲ್ಲಿ 18ರಿಂದ 45 ವಯಸ್ಸಿನೊಳಗಿರುವಂತವರಿಗೆ 1 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆ, ಆಮೇಲೆ 45 ವರ್ಷದಿಂದ 55 ವಯಸ್ಸು ಒಳಗಿರುವಂತವರಿಗೆ 3 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ. ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು. ಅದನ್ನು ಕಲಿಯೋದಕ್ಕೆ 10-12 ವರ್ಷ ಹಿಡಿತಾ ಇತ್ತು ಮೊದಲು. ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ 1 ವರ್ಷ ಮತ್ತು 3 ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ. ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ, ಈ ತಂತ್ರವನ್ನು ಬಳಸಿಕೊಂಡು 1 ವರ್ಷದಲ್ಲಿ 3 ವರ್ಷದಲ್ಲಿ ನಿಮಗೆ ಆ ಬ್ರಹ್ಮಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ದು yogaMaster.in ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು 3 ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ. ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ, ಯೂಟ್ಯೂಬ್ 3 ಅಂತ ಇರುತ್ತೆ ಮೇಲ್ಗಡೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲಾ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ತಕ್ಷಶಿಲಾ ಗುರುಕುಲ ಇಂಗ್ಲೀಷು, ತಕ್ಷಶಿಲಾ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ, ಇಂಗ್ಲೀಷ್ ಚಾನಲ್ ಮಾಡಿದ್ದೇವೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ದಾಬಸ್ಪೇಟೆಯಿಂದ ನವೀನ್ ಅವರು. ಇವರು ನಮ್ಮ ಹತ್ರ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ್ದಾರೆ. ತದನಂತರ ಬೇರೆ ಬೇರೆ ಸಾಧನೆಗಳನ್ನು ಇವ್ರಿಗೆ ಕೊಟ್ಟಿದ್ದೆ, ಬೇರೆ ಬೇರೆ ಸಾಧನೆಗಳನ್ನು ಇವರು ಮಾಡಿದ್ದಾರೆ. ಈಗ ನಾವು ಇವರಿಗೆ ಒಂದು ಜವಾಬ್ದಾರಿಯನ್ನ ವಹಿಸ್ತಾ ಇದ್ವಿ. ಈ ತಕ್ಷಶಿಲಾ ಗುರುಕುಲ ಈ ಅಡಿಯಲ್ಲಿ ಇವರಿಗೆ ಆಯುರ್ವೇದಿಕ್ ವಿಭಾಗ ಅಂದ್ರೆ ಗಿಡಮೂಲಿಕೆಗಳು, ಹಿಂದೆ ನಮ್ಮ ಋಷಿಮುನಿಗಳು ಆಯುರ್ವೇದ ಪದ್ಧತಿಯನ್ನ ಏನ್ ಹೇಳಿದಾರಲ್ವಾ, ಈಗ ಚರಕ ಬರೆದಂತ ಚರಕ ಸಂಹಿತೆ ಆಗಿರ್ಬೋದು, ಆಮೇಲೆ ಸುಶ್ರುತ ಬರುವಂತ ಸುಶ್ರುತ ಗ್ರಂಥ ಆಗಿರ್ಬೋದು, ಆಮೇಲೆ ಈಗ ಅಷ್ಟಾಂಗ ಹೃದಯ, ಚರಕನ ಶಿಷ್ಯ ಅಷ್ಟಾಂಗ ಹೃದಯ ಬರೆದಿದ್ದಾನೆ, ಆ ಗ್ರಂಥ ಆಗಿರ್ಬೋದು. ಆ ಹಳೆ ಈಗ 4,000-4,500 ವರ್ಷಗಳ ಹಿಂದಿನ ಗ್ರಂಥಗಳ ಅವುಗಳ ಅಧ್ಯಯನ, ಆಮೇಲೆ ನಮ್ಮ ಆಯುರ್ವೇದಿಕ್ ಪದ್ಧತಿ, ಚಿಕಿತ್ಸೆ ಪದ್ಧತಿ ಏನು ನೆಲಕಚ್ಚಿ ಹೋಗಿದೆ. ಇವತ್ತು ಅಲೋಪತಿ ಬಂದು ನಮ್ಮ ಆಯುರ್ವೇದಿಕ್ ವಿದ್ಯೆ ನೆಲಕಚ್ಚಿ ಹೋಗಿದೆ. ಅಂತ ವಿದ್ಯೆಗಳನ್ನ ಸಂಶೋಧನೆ ಮಾಡುವುದಕ್ಕೆ ಹೊಸದಾದ ಚಾನೆಲ್ ಓಪನ್ ಮಾಡಿದ್ದೇವೆ. ಆ ಚಾನೆಲ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮ್ಮ ತಕ್ಷಶಿಲಾ ಗುರುಕುಲ ಚಾನಲ್ ಅಡಿಯಲ್ಲಿನೇ ಇನ್ನೊಂದು ಚಾನಲ್, ಇವರು ಧನ್ವಂತರಿ ಚಾನಲ್ ಅನ್ನ ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾವ ರೀತಿಯಾಗಿ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದಿರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಆಮೇಲೆ ನಮ್ಗೆ ಉತ್ತೇಜನ ಕೊಟ್ಟಿದ್ದೀರಾ, ಅದೇ ರೀತಿ ಈ ಒಂದು ಚಾನಲ್ಗೂ ಕೂಡ ವೀಕ್ಷಕರು, ಕರ್ನಾಟಕದಲ್ಲಿರುವಂತಹ ಎಲ್ಲ ವೀಕ್ಷಕರು, ವಿಶ್ವದಲ್ಲಿರುವಂತಹ ಎಲ್ಲ ಕರ್ನಾಟಕದ ಕನ್ನಡ ವೀಕ್ಷಕರು ಇದನ್ನು ಕೂಡ ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಮತ್ತೆ ನಾವು ಈ ಹಳೆಯ ಗ್ರಂಥಗಳನ್ನ, ಗಿಡಮೂಲಿಕೆಗಳನ್ನ, ಚಿಕಿತ್ಸಾ ಪದ್ಧತಿಗಳನ್ನ ಸಂಶೋಧನೆ ಮಾಡಬೇಕು, ಅದನ್ನ ಜನಗಳ ಮುಂದೆ ತರಬೇಕು ಅಂತ ಹೊಸ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ನಾವು. ಅದಕ್ಕೆ ನಿಮ್ಮಿಂದ ಕೂಡ ನಮ್ಗೆ ಸಪೋರ್ಟ್ ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಹಳ್ಳಿಗಳಲ್ಲಿ
ನಿಮ್ಮ ಸುತ್ತಮುತ್ತ ಕೆಲವರು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಅಂತ ಒಂದು ಚಿಕಿತ್ಸಾ ಪದ್ಧತಿಯನ್ನ ಇವರು ಕಲಿಯೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಆಮೇಲೆ ಯಾರ್ಯಾರಿಗೂ ಸಮಸ್ಯೆ ಇದ್ರೆ ಮಾರ್ಗದರ್ಶನ ಮಾಡುವುದಕ್ಕೆ ಇಂಥ ಚಿಕಿತ್ಸಾ ಪದ್ಧತಿ ಇದೆ, ನೀವು ಅಲ್ಲಿ ಹೋಗಿ ತಗೊಳ್ಳಿ ಅಂತ ಮಾರ್ಗದರ್ಶನ ಮಾಡಕ್ಕೆ ಅದರಲ್ಲಿ ಡಿಸ್ಕ್ರಿಪ್ಷನ್ ನಂಬರು ಅಥವಾ ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀವಿ. ಆಮೇಲೆ ನಿಮ್ಮಲ್ಲಿ ಏನಾದ್ರು ಹಳೆ ಗ್ರಂಥಗಳಿದ್ರೆ, ಆಯುರ್ವೇದಿಕ್ ಹಳೆ ಗ್ರಂಥಗಳಿದ್ರೆ ದಯಮಾಡಿ ಅವ್ರ ಫೋನ್ ಮಾಡಿ ಅವರಿಗೆ ಕೊಡಬಹುದು. ಆಮೇಲೆ ನಿಮ್ಗೇನಾದ್ರೂ ಹೆಚ್ಚಿನ ಜ್ಞಾನ ಇನ್ನೂ ಇತ್ತಂದ್ರೆ ಆಯುರ್ವೇದ, ಗಿಡಮೂಲಿಕೆ, ಆಮೇಲೆ ಕೈ ಮುರಿದಿದ್ದು, ಕಾಲು ಮುರಿದಿದ್ದು, ಮತ್ತೆ ಜೋಡಿಸುವಂಥದ್ದು, ಆಮೇಲೆ ಸಂತಾನ ಭಾಗ್ಯ, ಅಂದ್ರೆ ಎಂತ ವ್ಯಕ್ತಿಯನ್ನ ನಾವು, ಎಂತ ವ್ಯಕ್ತಿ ಬೇಕು, ಹೆಣ್ಣು ಬೇಕಾ ಗಂಡು ಬೇಕಾ, ಉತ್ತಮ ಪುರುಷರ ಬೇಕಾ, ಎಂತ ವ್ಯಕ್ತಿಯನ್ನ ಪಡೆಯೋಕೆ ಯಾವ ರೀತಿಯಾಗಿ ನಾವು ಕೆಲವು ನಿಯಮಗಳನ್ನ, ಆಯುರ್ವೇದಿಕ್ ನಿಯಮಗಳನ್ನ ಪಾಲನೆ ಮಾಡಬೇಕು. ಇದು ಒಂದಲ್ಲ ಎರಡಲ್ಲ, ನೂರಾರು ವಿಚಾರಗಳನ್ನ ಈ ಚಾನೆಲ್ ನಲ್ಲಿ ನಾವು ತರ್ತೀವಿ. ಅದಕ್ಕೆ ಕರ್ನಾಟಕದ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು, ಸಹಕಾರ ಮಾಡಬೇಕು. ಈ ಒಂದು ಚಾನೆಲ್ಗೆ ನನ್ನ ಸಹಕಾರ ಸಂಪೂರ್ಣ ಇರುತ್ತೆ. ನನಗೇನು ಜ್ಞಾನ ಗೊತ್ತಿದೆ ಅದನ್ನ ನಾನು ಇವರಿಗೆ ನೀಡ್ತೀನಿ. ಯಾಕಂದ್ರೆ ನಂದು ಆಧ್ಯಾತ್ಮ ಚಾನಲ್ ಆಗಿರುತ್ತೆ. ನಮ್ದು ಯೋಗ ಮಾಸ್ಟರ್ ಚಾನಲ್ ಫುಲ್ ಸ್ಪಿರಿಚುವಲ್, ಆಧ್ಯಾತ್ಮಿಕ, ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ಆಮೇಲೆ ಕೆಲವು ಸಾಧನೆಗಳು, ಬೇರೆ ಬೇರೆ ಸಾಧನೆಗಳನ್ನ ನಾವು ಕಲಿಸ್ಕೊಡ್ತಾ ಇದೀವಿ. ಅದರ ಅಂಗವಾಗಿನೇ ಕೂಡ ಇದು ಆಯುರ್ವೇದಿಕ್ ಒಂದು ಸಪರೇಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಅವ್ರನ್ನ ಅದರಲ್ಲೇ ಮುಂದುವರಿಯೋದಕ್ಕೆ ಹೇಳ್ತಾ ಇದ್ದೀನಿ. ಅವರು ತಮ್ಮ ಜೀವನವನ್ನ ಅದಕ್ಕೆ ಮುಡುಪಾಗಿಡಬೇಕು. ಶಾಸ್ತ್ರ ಗ್ರಂಥಗಳು, ಹಳೆ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ಹೊಸ ಸಂಶೋಧನೆ ಮಾಡಬೇಕು. ಅದರ ಮೂಲಕ ಜನಗಳಿಗೆ ತಿಳಿಸ್ಬೇಕು ಹೊಸ ಗಿಡಮೂಲಿಕೆಗಳ ಬಗ್ಗೆ, ಅವುಗಳ ಬಗ್ಗೆ ಅಲ್ಲಿ ಹೋಗಿ ಆ ಗಿಡಮೂಲಿಕೆಗಳನ್ನು ಪರಿಚಯನೂ ಮಾಡಿಕೊಡ್ಬೇಕು. ಆಮೇಲೆ ಅದರಿಂದ ಏನು ಉಪಯೋಗ ಇದೆ ಇದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ ನಿಮ್ಗೆ. ಆ ಕೆಲಸವನ್ನು ಅವರು ಮಾಡ್ತಾರೆ. ಇನ್ನು ಈ ವಿಚಾರದಲ್ಲಿ ಆಸಕ್ತಿ ಇದ್ದವರು ಕೂಡ ಅವ್ರ ಜೊತೆಗೆ ಜಾಯಿನ್ ಆಗ್ಬೋದು, ಮತ್ತೆ ವಿಷಯಗಳನ್ನ ಹಂಚ್ಕೋಬಹುದು, ಅವ್ರ ಜೊತೆ ವಿಷಯ ಹಂಚ್ಕೋಬಹುದು. ಆಮೇಲೆ ಎಲ್ಲರೂ ಯಾರಿಗೆ ಈ ಗಿಡಮೂಲಿಕೆ ಮತ್ತು ಆಯುರ್ವೇದದಲ್ಲಿ, ಧನ್ವಂತರಿಯಲ್ಲಿ ಯಾರಿಗೆ ಆಸಕ್ತಿ ಇದೆ, ಅವ್ರ ಜೊತೆಗೆ ಕಲಿಯೋದಕ್ಕೆ ಆಸಕ್ತಿ ಇದ್ರೆ ಅವ್ರ ಮೂಲಕ, ಈ ಫೋನ್ ನಂಬರ್ ಮೂಲಕ ಅವ್ರ ಜೊತೆ ಜಾಯಿನ್ ಆಗಿ ಎಲ್ಲರೂ ಸೇರಿ ಹೊಸದಾದಂತ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಮ್ಮ ಈ ತಕ್ಷಶಿಲಾ ಗುರುಕುಲದಲ್ಲಿ ನಾನು ಸಾಧನೆಯನ್ನು ಮಾಡಿ, ಮತ್ತೆ ಇವಾಗ ಬೇರೆ ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಅಂತ ನಮ್ಮ ಈ ತಕ್ಷಶಿಲಾ ಗುರುಕುಲ ಕುಂಡಲಿನಿ ರಾಜಯೋಗ ತಕ್ಷಶಿಲಾ ಗುರುಕುಲ ಕುಂಡಲಿನಿ ರಾಜಯೋಗ ಯೂಟ್ಯೂಬ್ ಚಾನಲ್ ಅಡಿದಾವರೆಯಲ್ಲಿ ನಾವು ಈ ಹೊಸ ಚಾನಲ್ ಅನ್ನ ಶುರು ಮಾಡ್ತಾ ಇದ್ದೇವೆ. ಆ ಚಾನಲ್ ಹೆಸರು ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಅಂತ. ಇದರಲ್ಲಿ ನಮಗೆ ಏನು ನಿಮಗೆ ಬೇಕಾಗುವಂತ ನಮ್ಮ ಔಷಧಿ ಗಿಡಮೂಲಿಕೆಗಳು, ಮತ್ತೆ ಚಕ್ಕೆ, ಮತ್ತೆ ನಮ್ಮ ಶರೀರದಲ್ಲಿ ಏನು ವ್ಯತ್ಯಾಸ ಇರ್ತಾವೆ ಅದಕ್ಕೆಲ್ಲ ಏನ್ ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಸಂಶೋಧನೆ ಮಾಡಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮನ್ನ ಬೆಳೆಸ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ಹೇಳಿ, ಇನ್ನು ಏನು ಹೇಳ್ತಿದ್ರೆ ಹೇಳಿ. ಮತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಇವಾಗ ಊರ್ ಕಡೆ, ಹಳ್ಳಿ ಕಡೆ ಈಗ ನಿಮ್ಮ ಮನೆ ಮದ್ದು ಅಂತ ಕೊಡ್ತಾ ಇರ್ತಾರೆ, ಅಂಥವ್ರು ಯಾರಾದ್ರೂ ಗೊತ್ತಿದ್ದಲ್ಲಿ ನಿಮ್ಗೆ ನಾವು ಸಂಪರ್ಕ ಮಾಡಿ ನಮ್ಗೆ ತಿಳಿಸ್ಕೊಡಿ. ನಾವು ಬಂದು ಅವ್ರ ಹತ್ರ ನಾವು ಒಂದ್ ಸ್ವಲ್ಪ ನಿಮ್ಗೆ, ನಮ್ಮ ವೀಕ್ಷಕರಿಗೆ ಏನ್ ಬೇಕೋ ಅದರಿಂದ ನಾವು ತಿಳ್ಕೊಂಡು ನಿಮ್ಗೂ ತಿಳಿಸ್ಕೊಡ್ತೀವಿ. ಅದರಿಂದ ನಾವು ಏನಾದ್ರು ತಿಳ್ಕೊಂತೀವಿ ಅದ್ರ ಬಗ್ಗೆ ಏನಾದ್ರು. ಮತ್ತೆ ಗಿಡಮೂಲಿಕೆಗಳ ಹೆಸರು ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಮತ್ತೆ ಯಾರಿಗಾದ್ರೂ ಗೊತ್ತಿರೋ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನೀವು ಯಾರಾದ್ರೂ ಇದ್ರಲ್ಲಿ ನಾವು ಬಂದು ಸಂಶೋಧನೆ ಮಾಡ್ಬೇಕಂತ ಆಸಕ್ತಿ ಉಳ್ಳವರು ನಮ್ಮ ಹತ್ರ ಬಂದು ಸೇರ್ಕೊಳ್ಳಿ. ನಾವು ಎಲ್ಲರ ಜೊತೆಲೇ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, 4 ಜನಕ್ಕೂ ತಿಳಿಸೋಣ ಅಂತ ಹೇಳ್ತಾ, ನಮ್ಮ ಈ ಗುರುಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕು ಅಂತ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ಆಯುರ್ವೇದಿಕದಲ್ಲಿ ಏನಿಲ್ಲ ಅಂತ ಅಲ್ಲ, ಎಲ್ಲ ಇದೆ. ಆದ್ರೆ ಕ್ರಿಸ್ತಪೂರ್ವ 4000-5000 ವರ್ಷಗಳ ಹಿಂದೆನೆ ಅನೇಕ ಗ್ರಂಥಗಳ ರಚನೆ ಆಗಿದ್ದಾವೆ. ಸುಶ್ರುತ ಸಂಹಿತೆ ಆಗಿರ್ಬೋದು, ಚರಸ ಸಂಹಿತೆ ಆಗಿರ್ಬೋದು, ಆಮೇಲೆ ಅಷ್ಟಾಂಗ ಹೃದಯ ಆಗಿರ್ಬೋದು, ವಾಗ್ಭಟಾಚಾರ್ಯದ ಅಷ್ಟಾಂಗ ಹೃದಯ ಆಗಿರ್ಬೋದು. ನಾನು ಇವರಿಗೆ ಆ ಬುಕ್ಕನ್ನು PDF ಅಲ್ಲಿ ಕಳಿಸ್ಕೊಟ್ಟೆ, ಅವರು ಓದಿದ್ದಾರೆ. ಎಷ್ಟು ಇದೆ ಅಂದ್ರೆ, ಒಂದು ಧಾನ್ಯವನ್ನು ಹಿಡ್ಕೊಂಡು ಬಿಟ್ರೆ ಆ ಧಾನ್ಯದಲ್ಲಿ ಯಾವ ಅಂಶ ಇದೆ, ಕಫ ಎಷ್ಟಿದೆ, ಪಿತ್ತ ಎಷ್ಟಿದೆ, ವಾತ ಎಷ್ಟಿದೆ, ವಾತ, ಪಿತ್ತ, ಕಫ, ಈ ಮೂರನ್ನ ನೋಡಿಬಿಟ್ಟು ಕಂಡು ಹಿಡಿತಿದ್ರು. ಒಂದು ಧಾನ್ಯದಲ್ಲಿ ಏನು ಅಂಶಗಳಿದೆ ಅಂತಂದು, ಪ್ರತಿಯೊಂದು ಧಾನ್ಯದಲ್ಲಿ ಏನೇನು ಅಂಶಗಳಿದೆ ಅಂತಂದು ವಾಗ್ಭಟಾಚಾರ್ಯರು ಅಷ್ಟು ನಿಖರವಾಗಿ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಋಷಿ ಮುನಿಗಳು ಹಿಂದೆ
ಯಾವ ಮಟ್ಟದ ಸಾಧನೆಯನ್ನ ಮಾಡಿದ್ರು, ಅವ್ರು ಯಾವ ಹಂತದಲ್ಲಿ ಇದ್ರು ಎಂಬುದನ್ನ ನಾವು ತಿಳ್ಕೊಬೇಕಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನಾವೇ ಆಧುನಿಕದಲ್ಲೇ ನಾವೇ ಮುಂದುವರೆದಿದ್ದೀವಿ, ಅವರೆಲ್ಲ ಹಿಂದುಳಿದವರು ಅಂತ ಹೇಳ್ತಿದಾರೆ. ನಾವು ನಿಜವಾಗಿಯೂ ಮುಂದುವರೆದವರಲ್ಲ, ನಮ್ಕಿನ ಮುಂದುವರೋ ನಿಜವಾಗಿ ಅವರೇ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಒಬ್ಬ ವೀರ ಪುರುಷ ಹುಟ್ಟಬೇಕು ಅಂದ್ರೆ, ಒಬ್ಬ ಮಹಾತ್ಮ ಹುಟ್ಟಬೇಕಂದ್ರೆ, ಒಬ್ಬ ಯೋಗಿ ಹುಟ್ಟಬೇಕಂದ್ರೆ ಅವನೇ ಹೇಗೆ ಹುಟ್ಟಕ್ ಸಾಧ್ಯ, ಅಂತ ಮಗನನ್ನು ಹೇಗೆ ಪಡೆಯೋಕ್ ಸಾಧ್ಯ ಅಂತ ಆಯುರ್ವೇದಕ್ಕೆ ಹೇಳುತ್ತೆ. ಯಾವ ಸಮಯದಲ್ಲಿ ಹೆಂಡತಿ ಜೊತೆಗೆ ಭೋಗಕ್ಕೆ ಇಳಿದಾಗ, ಯಾವ ಕಾಲಮಾನದಲ್ಲಿ ಇಳಬೇಕು, ಯಾವ ಸಮಯದಲ್ಲಿ ಇಳಬೇಕು, ಹೇಗೆ ಇಳಿಬೇಕು ಎಂಬುದ್ರ ಕೂಡ ನಿಖರವಾಗಿ ಆಯುರ್ವೇದಿಕ್ ಶಾಸ್ತ್ರ ನಿಮ್ಗೆ ಉತ್ತರ ಕೊಡುತ್ತೆ. ನಿಮ್ಗೆ ವಿದ್ಯಾ ಭಂಡಾರ ಅಂತದ್ದು ಸಿಗುತ್ತೆ. ವಿದ್ಯಾ ಭಂಡಾರ ಅಂತಂದು ಈ ಗ್ರಂಥವನ್ನ ಅಧ್ಯಯನ ಮಾಡಿ, ನಿಮಗೆ ಇದು ಶಾಬಾದಿ ಮಠ ಗದಗ, ಶಾಬಾದಿ ಮಠ ಗದಗಲ್ಲಿ ಸಿಗುತ್ತೆ ಈ ಗ್ರಂಥ. ಒಂದ್ಸಲ ಅಧ್ಯಯನ ಮಾಡಿ, ಇದ್ರಾಗ ಎಷ್ಟು ಜ್ಞಾನ ಇದೆ ಅಂತಂದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಸರ್ವಜ್ಞ ಒಂದು ಹೇಳ್ತಾನೆ. ಸರ್ವಜ್ಞ ಏನ್ ಹೇಳ್ತಾನೆ ಗೊತ್ತಾ? ದಿನಕ್ಕೆ 2 ಸಲ ಮಲ, ಅಂದ್ರೆ ದಿನಕ್ಕೆ 2 ಸಲ ಲ್ಯಾಟ್ರಿನ್ ಹೋಗ್ಬೇಕು ಒಬ್ಬ ವ್ಯಕ್ತಿ. ಆಮೇಲೆ 6 ಸಲ ಜಲ, ಒಂದು ದಿವಸಕ್ಕೆ 6 ಸಲ ನೀರು ಕುಡಿಬೇಕು. ಕನಿಷ್ಠ 4.5 ರಿಂದ 5 ಲೀಟರ್ ನೀರು ಕುಡಿಬೇಕು ಒಬ್ಬ ವ್ಯಕ್ತಿ. ಆಮೇಲೆ 2 ಊಟ ಮಾಡ್ಬೇಕು. ಎಷ್ಟು? 2 ಊಟ ಮಾಡ್ಬೇಕು. ಆಮೇಲೆ 1 ಸಲ ಕೂಡ್ಬೇಕು. 1 ಸಲ ಕೂಡ್ಬೇಕಂದ್ರೆ ಹೆಂಡತಿ ಜೊತೆಗೆ 1 ಸಲ ಸಂಭೋಗ ಮಾಡಬೇಕು. ಅತಿಯಾದ ಸಂಭೋಗವೂ ಕೂಡ ಅದು ವಿಷವಾಗುತ್ತೆ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ, 15 ದಿವಸಕ್ಕೊಂದ್ಸಲ ಕೂಡುವುದರಿಂದ ಕೂಡ ತುಂಬಾ ಒಳ್ಳೆಯದು ಅಂತಾನು ಹೇಳ್ತಾರೆ. ಈಗ ಆ ಹೆಂಡತಿ ಋತುಮತಿ ಆಗಿರ್ತಾಳೆ, ಯಾವ ಸಮಯದಲ್ಲಿ ಋತುಮತಿ ಆಗಿರ್ತಾಳೋ ಆ ಟೈಮ್ದಿಂದ ಲೆಕ್ಕ ಹಿಡಿದು ನಾವು ಯಾವ ದಿನದಿಂದ ಯಾವ ದಿನದಲ್ಲಿ ಕೂಡುವುದರಿಂದ ಎಂತ ಮಕ್ಕಳು ಹುಡ್ತಾವೆ ಅಂತಂದು ಹೇಳ್ತಾರೆ. ಈಗ ಸಮಸಂಖ್ಯೆಯಲ್ಲಿ ಮಾಡಿದಾಗ, ಸಂಭೋಗ ಮಾಡಿದಾಗ ಗಂಡು ಮಕ್ಕಳು ಹುಡ್ತವೆ. ಆಮೇಲೆ ಬೆಸ ಸಂಖ್ಯೆಯಲ್ಲಿ ಮಾಡಿದಾಗ ಹೆಣ್ಣು ಮಗು ಹುಟ್ಟುತ್ತೆ. ಅದರಲ್ಲಿ ಈ ರಜೋ ಕಂಡಿಸ್ಕೊಂಡು 3 ದಿವಸ ಆದ್ಮೇಲೆ ತಲೆ ತೊಳ್ಕೊಂತಾರೆ. ತಲೆ ತೊಳ್ಕೊಂಡು 2ನೇ ದಿವಸಕ್ಕೆ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ. 3ನೇ ದಿವಸ ಸಂಭೋಗ ಮಾಡಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. 4ನೇ ದಿವಸ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ. 5ನೇ ದಿವಸ ಸಂಭೋಗ ಮಾಡಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. 6ನೇ ದಿವಸ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ. 7ನೇ ದಿವಸ ಸಂಭೋಗ ಮಾಡಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. ಮತ್ತೆ 9ನೇ ದಿವಸ ಸಂಭೋಗ ಮಾಡಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. 10ನೇ ದಿವಸ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ. ಹೀಗೆ ಸಮ ಮತ್ತು ಬೆಸ ಸಂಖ್ಯೆ. ಹಾಗೆ 12, 14, 16ನೇ ದಿವಸ ನಿಮ್ಮ ಹೆಂಡತಿಗೆ ರಜೆ ಕಾಣಿಸ್ಕೊಂಡ ನಂತರ ತಲೆ ತೊಳ್ಕೊಂಡ ಮೇಲೆ 16ನೇ ದಿವಸಕ್ಕೆ 12, 14, 16 ದಿವಸಕ್ಕೆ ನೀವೇನಾದ್ರೂ ಅದು ನಿಯಮಬದ್ಧವಾಗಿ ಅದಕ್ಕೆ ಅದರದೇ ಆದ ಗರ್ಭ ಸಂಭೋಗ ಅದಕ್ಕೆ ಅದರದೇ ಆದಂತ ನಿಯಮಾವಳಿಗಿರ್ತಾಳೆ, ಅವುಗಳನ್ನೆಲ್ಲ ಪಾಲಿಸಬೇಕಾಗುತ್ತೆ. ಅಂದ್ರೆ ಗರ್ಭ ಸಂಸ್ಕಾರ ಅಂತ ಕೊಡ್ತಾರೆ. ಅವುಗಳ ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಹೆಂಗ್ ಬೇಕಾರೆ ಹಂಗ್ ಮಾಡಕ್ ಬರೋದಿಲ್ಲ. ಆದ್ರೆ ತಡ್ಕೋಬೇಕು, ತಾಳ್ಮೆ ಇರಬೇಕು. ನಮಗೆ ಸುಭಾಷ್ ಚಂದ್ರ ಬೋಸನ್ ಅಂತ ವ್ಯಕ್ತಿ ಬೇಕು, ವಿವೇಕಾನಂದ್ರ ಅಂತ ವ್ಯಕ್ತಿ ಬೇಕು, ಛತ್ರಪತಿ ಶಿವಾಜಿ ಅಂತ ವ್ಯಕ್ತಿ ಬೇಕು, ಜಗತ್ತನ್ನು ತಿರುಗಿ ನೋಡುವಂತ ವ್ಯಕ್ತಿ ಬೇಕು ಅಂತದ್ದು ನಿಮ್ಮ ಸಂಕಲ್ಪ ಇದ್ರೆ ಅಂತ ವ್ಯಕ್ತಿಗಳದು ಆ ಒಂದು ಬೆಡ್ರೂಮ್ ಅಲ್ಲಿ ಫೋಟೋ ಹಾಕ್ಕೊಂಡ್ಬಿಟ್ಟು ಅದನ್ನ ಗಂಡ ಹೆಂಡತಿ ಇಬ್ರು ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡ್ಕೊಂಡು 12ನೇ ದಿವಸ ರಜೋ ಕಾಣಿಸ್ಕೊಂಡ್ಮೇಲೆ 12ನೇ ದಿವಸ, 14ನೇ ದಿವಸ, 16ನೇ ದಿವಸ ನೀವು ಸಂಭೋಗಕ್ಕೆ ಇಳಿದ್ರೆ ಯಾವ್ದಾದ್ರು ಒಂದ್ ದಿವಸ 12ನೇ ಹೋಗಿ 14ನೇ ಮಾಡಿ 16ನೇ ಒಂದು ದಿವಸ ಮಾಡ್ಬೇಕು. ಅದನ್ನು ಇಬ್ರು ಉತ್ಸಾಹದಿಂದ ಸಂಭೋಗದಲ್ಲಿ ಪಾಲ್ಗೊಂಡಾದಾಗ ನಿಮಗೆ ಅಂತ ಮಕ್ಕಳು ಹುಡ್ತವೆ. ಅದೇ ರೀತಿ 11ನೇ ದಿವಸ, 13ನೇ ದಿವಸ, 15ನೇ ದಿವಸ, ಈ ರೀತಿ 11, 13, 15ನೇ ದಿವಸದಲ್ಲಿ ನೀವು ಕಿತ್ತೂರಿನ ಚೆನ್ನಮ್ಮನಂತ ಹೆಣ್ಣು ಸ್ತ್ರೀ ಬೇಕು, ದೇಶ ಭಕ್ತಳು, ಧರ್ಮ ಭಕ್ತಳು, ನೀವು ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡ್ಕೊಂಡು ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಆ ದಿವಸ ನೀವು ಸಂಭೋಗ ಕೇಳಿದ್ರೆ ಅಂತಹ ಒಂದು ಮಗುವಿನ ಜನನವಾಗುತ್ತೆ. ಇದನ್ನ ನೀವು ಪ್ರಯತ್ನ ಮಾಡಿ ನೋಡಿ. ಇದನ್ನ ಈ ಗ್ರಂಥದಲ್ಲಿ ಹೇಳಿದ್ದಾರೆ, ಯಾವುದರಲ್ಲಿ? ವಿದ್ಯಾ ಭಂಡಾರದಲ್ಲಿ. ಆದ್ರೆ ಇವ್ರು ಯಾರು ನೋಡಿ ಹೇಳಿದ್ದಾರೆ ಅಂದ್ರೆ ಚರಕ, ಸುಶ್ರುತ ಮತ್ತು ವಾಗ್ಭಟಾಚಾರ್ಯ ಗ್ರಂಥವನ್ನ ಅಧ್ಯಯನ ಮಾಡಿ ಇದರಲ್ಲಿ ಹೇಳಿದ್ದಾರೆ. ಈಗ ಓದಿ ಹೇಳ್ತೀನಿ ನಿಮ್ಗೆ. ರಾತ್ರಿ ಮೊದಲನೇ ಯಾಮದಲ್ಲಿ ದೇವತೆಗಳು ಸಂಭೋಗ ಮಾಡಿದರೆ ಅಲ್ಪಾಯುಷು ಸಂತಾನ ಹುಟ್ಟುತ್ತದೆ. ಅಂದ್ರೆ ನೀವು ಸಂಭೋಗ ಮಾಡ್ಬೇಕಾದ ನಿಜವಾದ ಸಮಯ ಬೆಳಗ್ಗೆ ಮುಂಜಾನೆ 3 ಗಂಟೆಲಿಂದ 4:30 ಒಳಗಡೆ, 5 ಗಂಟೆ ಒಳಗಡೆ ನೀವು ಸಂಭೋಗ ಮಾಡಿದ್ರೆ ಅಂತ ಮಗು ಹುಟ್ಟುತ್ತೆ. ಹಗಲತ್ತು ಯಾವತ್ತು ಸಂಭೋಗ ಮಾಡಬಾರ್ದು.
ಅದರಂತೆ ಎರಡನೇ ಯಾಮದಲ್ಲಿ ಸಂಭೋಗ ಮಾಡಿದರೆ ಬುದ್ಧಿಹೀನ ಆದ ಮಕ್ಕಳು ಜನಿಸ್ತವೆ. ಅದೇ ರೀತಿ ಮೂರನೇ ಯಾಮದಲ್ಲಿ ಸದಾ ಕಷ್ಟವನ್ನು ಅನುಭವಿಸುವ ದುಷ್ಟ ಸಂತಾನ ಹುಟ್ಟುತ್ತದೆ, ಮೂರನೇ ಯಾಮದಲ್ಲಿ ಸಂಭೋಗ ಮಾಡಿದಾಗ. ನಾಲ್ಕನೇ ಯಾಮದಲ್ಲಿ ಭಾಗ್ಯಶಾಲಿಗಳು, ಐಶ್ವರ್ಯವಂತರು, ಧಾರ್ಮಿಕರು, ಮೇಧಾವಿಗಳು, ಸಮರ್ಥವಂತರು, ದೀರ್ಘಾಯುಷ್ಯವಂತರು, ಸದ್ಗುಣವಂತರು ಆದ ಮಕ್ಕಳು ಜನಿಸುತ್ತಾರೆ. ಇನ್ನು ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ, ಅಷ್ಟಮಿ, ಚತುರ್ದಶಿ ಹಾಗೂ ಪ್ರಾತಃ ಕಾಲ, ಸಾಯಂಕಾಲ, ಪ್ರಾತಃ ಕಾಲ ಮತ್ತು ಸಾಯಂಕಾಲ, ಮಧ್ಯಾಹ್ನ, ಮಧ್ಯರಾತ್ರಿ, ಈ ಎಲ್ಲಾ ಕಾಲಗಳು, ಈ ಸಮಯಗಳನ್ನ ಸಂಭೋಗಕ್ಕೆ ಅಯೋಗ್ಯ ಅಂತ ಕರೆಯಲ್ಪಟ್ಟಿವೆ. ಇದನ್ನ ನೀವು ತಿಳ್ಕೋಬೇಕು. ಈ ಕಾರಣಗಳಿಂದ ಈ ನಾನು ಹೇಳಿದಂತ ಈ ಸಮಯದಲ್ಲಿ ಈ ಸಂಭೋಗ ಕ್ರಿಯೆಯನ್ನು ಆಚರಿಸಿದರೆ ಸಮ ಮತ್ತು ಬೆಸ ಸಂಖ್ಯೆಯಲ್ಲಿ ನೀವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಈ ಗಂಡ ಹೆಂಡತಿ ಇಬ್ರು ಕೂಡ ನೀವು ಈ ರೀತಿಯಲ್ಲಿ ಪಾಲ್ಗೊಂಡ್ರೆ ಇಂಥ ಸಂತಾನ ನಿಮ್ಗೆ ಹುಟ್ಟುತ್ತದೆ. ಆದ್ರೆ ನೀವು ಮದುವೆಯನ್ನ ಮಾಡಿಕೊಳ್ಳುವುದಕ್ಕೆ ಹೇಗೆ 1 ವರ್ಷದಿಂದ 6 ತಿಂಗಳಿಂದ 1 ವರ್ಷದಿಂದ ಹೇಗೆ ಪ್ರಿಪೇರ್ ಮಾಡ್ಕೊಂತೀರಿ ನೋಡಿ, ಅದೇ ತರ ಹೊಸ ಒಂದು ಮಗುವನ್ನ ನಾವು ನಮ್ಮ ಮನೆಗೆ ಆಹ್ವಾನ ಮಾಡೋದಕ್ಕೆ ಅದೇ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು. ಗಂಡ ಹೆಂಡತಿ ಇಬ್ರು ಪ್ರಿಪೇರ್ ಆಗ್ಬೇಕು. ಆಮೇಲೆ ಬಸುರಾದ್ಮೇಲೆ ಈಗ 2 ತಿಂಗಳ 3 ತಿಂಗಳ ಆದ್ಮೇಲೆ ಅವರು ಅಂತ ಆಲೋಚನೆಗಳನ್ನೇ ಮಾಡಬೇಕು, ಅಂತ ಫೋಟೋ ಹಾಕ್ಯಬೇಕು, ಅಂತ ಪುಸ್ತಕಗಳನ್ನ ಓದ್ಬೇಕು, ಅಂತ ಕಥೆಗಳನ್ನ ಕೇಳಬೇಕು. ಎಂತ ವ್ಯಕ್ತಿಯನ್ನ ಹುಟ್ಟಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅಂತ ವ್ಯಕ್ತಿಯ ಬಗ್ಗೆ ಕಲ್ಪನೆ ಮಾಡ್ಕೋಬೇಕು, ಅಂತ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಬೇಕು, ಅಂತ ವ್ಯಕ್ತಿಯ ಗ್ರಂಥಗಳನ್ನ ಓದಬೇಕು. ನೀವು ಅದ ಬಾಣಂತಿ ಆದಳು ಅನುಭವಿಸಿದಾಗ ಆ ಮಗು ಆ ರೀತಿಯಾದ ಒಂದು ಗುಣವನ್ನ ಮೈಗೂಡಿ ಬರುತ್ತೆ. ಈಗ ನೀವು ಅಭಿಮಾನ್ಯವನ್ ಕತೆ ಕೇಳ್ತೀರಿ. ಸುಭದ್ರೆ ಹೊಟ್ಟೆಯಲ್ಲಿ ಇರುವಾಗಲೇ ಆ ಮಗು ಕೃಷ್ಣ ಹೇಳ್ತಾ ಇರ್ತಾನೆ ಚಕ್ರವ್ಯೂಹದ ಬಗ್ಗೆ. ಚಕ್ರವ್ಯೂಹದ ಒಳ ಬೇಸಿಟ್ಟು ಹೋಗೋದು ಹೇಗೆ ಇದನ್ನೆಲ್ಲ ಹೇಳ್ತಾನೆ ಅಲ್ವಾ. ಈ ಕಥೆಯನ್ನ ಹೊರಗಡೆ ಬಂದ್ಮೇಲೆ ನೋಡಿ ಅದು ಕಲ್ತು ಬಿಡ್ತಾನೆ ಬೇಗ. ಆದ್ರೆ ಹೊರಗಡೆ ಬರೋದು ಹೇಳಿರೋದಲ್ಲ ಕೃಷ್ಣ. ಅವನ್ ಚಕ್ರವ್ಯೂಹದಿಂದ ಹೊರಗಡೆ ಬರಕ್ ಆಗೋದಿಲ್ಲ. ಹಂಗೆ ಆ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಅದಕ್ಕೆ ಅದೇ ತರ ಛತ್ರಪತಿ ಶಿವಾಜಿನ ಹೆಂಗ ಜೀಜಾಬಾಯಿ ಬೆಳೆಸಿದ್ರು, ತಂದೆ ತಾಯಿಗಳು ಕೂಡ ಆ ರೀತಿ ಬೆಳೆಸ್ಬೇಕು. ಮಕ್ಕಳನ್ನ ಕೂಡ ಅದೇ ತರ ಪಾಲನೆ ಪೋಷಣೆ ಮಾಡ್ಬೇಕು. ಮಕ್ಕಳ ಎದುರುಗಳಿಗೆ ಜಗಳ ಮಾಡೋದು, ಕಿತ್ತಾಡೋದು, ಬಡ್ದಾಡೋದು ಆ ಮಕ್ಕಳ ಎದುರಿಗೆ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಅದೇ ತರ ಆಗಿಬಿಡ್ತವೆ. ನೀವು ಗರ್ಭಿಣಿ ಇದ್ದಾಗ ಯಾವ ರೀತಿಯಾದ ನಡವಳಿಕೆಗಳು ಯಾವ ರೀತಿಯಾಗಿ ಬೆಳೆದಿರ್ತಾರೋ ಅದೇ ಗುಣಗಳನ್ನ ಮೈಗೂಡಿಸಿಕೊಂಡು ಆ ಮಕ್ಕಳು ಬೆಳೆಯುವಂತರಾಗ್ತಾರೆ. ಇಂಥ 10 ವಿಚಾರಗಳನ್ನ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ನಮ್ಮ ನವೀನ್ ಅವರು ಪ್ರಾರಂಭ ಮಾಡಿದಂತ ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಚಾನೆಲ್ ನಲ್ಲಿ ಪ್ರಸಾರ ಆಗುತ್ತೆ. ಹಾಗೂ ನಮ್ಮ ಚಾನೆಲ್ ನಲ್ಲಿ ಕೆಲವೊಂದು ಬರ್ತವೆ, ಅವ್ರ ಚಾನೆಲ್ ಕೆಲವು ಬರ್ತವೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ವಿಶಿಷ್ಟವಾದಂತ ಅಂದ್ರೆ ಈಗ ನಮಗಿರುವಂತ ಜ್ಞಾನವನ್ನ ಬಿಟ್ಟು ಇನ್ನು ಹೆಚ್ಚಿನ ಜ್ಞಾನ ಪಡೆದಂತವ್ರು ಯಾರಾದ್ರೂ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ಗಳು ಇದ್ರೆ, ವಯಸ್ಸಾದವ್ರು ಇದ್ರೆ, ಹೆಣ್ಮಕ್ಳು ಇದ್ರೆ ಅಂತವ್ರನ್ನ ಇವರಿಗೆ ಪರಿಚಯ ಮಾಡಿಕೊಡಿ. ಇವ್ರು ಅವ್ರ ಹತ್ರ ಹೋಗಿ ಸ್ವಲ್ಪ ನಾಲೆಜ್ ಅನ್ನು ತಗೊಂತಾರೆ. ಆಮೇಲೆ ಅದನ್ನ ಇಡೀ ಜಗತ್ತಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ತಾ ಮುಗಿಸೋಣ ಅಂತ ಹೇಳ್ತಾ, ನಮ್ಮ ತಕ್ಷಶಿಲಾ ಗುರುಕುಲ ನಮ್ಮ ಹತ್ರ ಸಾಧನೆ ಮಾಡುವಂತ ಯಾರ ಸಾಧಕರು ನನಗೆ ಆಯುರ್ವೇದಿಕ್ ಇದರಲ್ಲಿ ನನಗೆ ಆಸಕ್ತಿ ಇದೆ ಅಂದ್ರೆ ಇವ್ರ ಧನ್ವಂತರಿ ಗುರುಕುಲದಲ್ಲಿ ಇವ್ರ ಫೋನ್ ನಂಬರ್ ಇರುತ್ತೆ. ಫೋನ್ ಮಾಡಿಬಿಟ್ಟು ಅವ್ರ ಜೊತೆ ನೀವು ಕೂಡ ಸಂಶೋಧನೆಯಲ್ಲಿ ನೀವು ಕೂಡ ಸಾಥ್ ಕೊಡಬಹುದು. ನಮ್ಮ ಈ ಗುರುಕುಲವನ್ನ ನೀವು ಕೂಡ ಇದನ್ನ ಹೆಂಗ್ ಬೆಳೆಸ್ತಾ ಇದ್ರ ಅದನ್ನು ನಮ್ಮ ಜೊತೆಯಲ್ಲಿ ಅದು ಕೂಡ ಬೆಳಿಬೇಕು. ಅಂದ್ರೆ ನಮ್ಮ ಗುರುಕುಲದ ಅಡಿಯಲ್ಲಿ 108 ಶಾಖೆಗಳಾಗಿ ಹೋಗ್ಬೇಕು. ಒಂದೊಂದೇ ಶಾಖೆ ಒಂದೇ ಮರ 108 ಕೊಂಬೆಗಳಾಗಿ ಹೇಗಿರುತ್ತೋ ಹಾಗೆ ಬೆಳಿಬೇಕು. ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡುವಂತ ಕೇಂದ್ರ ಆಗ್ಬೇಕು. ಇವತ್ತು ನಾವು ಬ್ರಹ್ಮ ವಿದ್ಯೆಯನ್ನ ಕೊಡ್ತಾ ಇದ್ದೀವಿ, ತಂತ್ರ ಸಾಧನೆಗಳನ್ನ ಕೊಡ್ತಾ ಇದ್ದೀವಿ, ಯಕ್ಷಿಣಿ ಸಾಧನೆಗಳು, ಅಪ್ಸರ ಸಾಧನೆಗಳು, ತಾಂತ್ರಿಕ ಸಾಧನೆಗಳು, ಆಮೇಲೆ ಸ್ಮಶಾನ ಸಾಧನೆಗಳು, ಇನ್ನೂ 16 ಸಾಧನೆಗಳನ್ನ, ಸಾತ್ವಿಕ ದೇವತೆಯರ ಸಾಧನೆಗಳು, ತ್ರಾಟಕ ಸಾಧನೆಗಳು, ಅನೇಕ ವಿದ್ಯೆಗಳನ್ನ ನಾವು ಕಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಇದನ್ನು ಕೂಡ ಆಯುರ್ವೇದಿಕ್ ವಿಭಾಗ, ಇದು ಸಣ್ಣ ವಿಭಾಗ ಅಲ್ಲ, ದೊಡ್ಡ ವಿಭಾಗ. ಇದಕ್ಕೋಸ್ಕರನೇ ಮೀಸಲಿಡಬೇಕಾಗತ್ತೆ. ನಾವು ಅದರಿಂದ ಹೋಗ್ಬಿಟ್ರೆ ಈ ಬ್ರಹ್ಮವಿದ್ಯೆ ಎಂಬುದು ನಿಂತ್ಕೊಳತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಶಿಷ್ಯರನ್ನ ಒಬ್ಬೊಬ್ಬರನ್ನ ಒಂದೊಂದು ಮಾರ್ಗಕ್ಕೆ ಹಚ್ಚುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅವ್ರ ಜೊತೆಗೆ ಇನ್ನೂ ಕೆಲವರು ಕೂಡ ಜಾಯ್ನ್ ಆಗೋರು ಇದ್ದಾರೆ. ನಿಮ್ಗೆ ಆಸಕ್ತಿ ಇದ್ರೆ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ.